ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ. ಬೇಸಿಕ್ ಮೆಡಿಕಲ್ ನಾಲೆಜ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಪಾರ್ಕಿನ್ಸನ್ಸ್ ಡಿಸೀಸ್. ಇಮ್ಯಾಜಿನ್ ನೀವೊಂದ್ ಕಾರ್ ಓಡಿಸ್ತಾ ಇರ್ತೀರಾ. ಆ ಕಾರ್ದು ಇಂಜಿನ್ ಏನೋ ಚೆನ್ನಾಗಿರುತ್ತೆ, ಆದ್ರೆ ಅದ್ರ ಗೇರು ಸ್ಟಕ್ ಆಗ್ಬಿಟ್ಟಿರುತ್ತೆ. ನೀವ್ ಎಷ್ಟೇ ಆಕ್ಸೆಲರೇಟರ್ ಒತ್ತಿದ್ರು ಅದು ಕಾರ್ ಸ್ಲೋ ಆಗೇ ಹೋಗುತ್ತೆ, ಇಲ್ಲಾಂದ್ರೆ ಜರ್ಕ್ ಹೊಡೆಯುತ್ತೆ. ಅದೇ ರೀತಿ ನಮ್ಮ ಬಾಡಿಗಾದ್ರೆ, ಅಂದ್ರೆ ನಮ್ ಮೆದುಳು ಎಷ್ಟೇ ಮೆಸೇಜ್ ಕಳ್ಸಿದ್ರು ಬಾಡಿಗೆ ಮಾತ್ರ ಮೆಸೇಜ್ ರಿಸೀವ್ ಆಗಲ್ಲ. ಇದನ್ನೇ ನಾವು ಪಾರ್ಕಿನ್ಸನ್ಸ್ ಅಂತೀವಿ. ಇದು ಹೇಗಾಗುತ್ತೆ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಮೆದುಳಲ್ಲಿ ಬೇಸಲ್ ಗ್ಯಾಂಗ್ಲಿಯಾ ಅನ್ನೋ ಪಾರ್ಟ್ ಇರುತ್ತೆ. ಇದು ನಮ್ಮ ಬಾಡಿಲಿ ಯಾವುದೇ ರೀತಿ ಮೂವ್ಮೆಂಟ್ಸ್ ಆಗ್ಲಿ ಇದನ್ನ ಕಂಟ್ರೋಲ್ ಮಾಡೋ ಕಂಟ್ರೋಲ್ ರೂಮ್ ತರ. ಇದು ಡೋಪಮೀನ್ ಅನ್ನೋ ಕೆಮಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಬ್ಸ್ಟಾನ್ಷಿಯಾ ನೈಗ್ರಾ ಅನ್ನೋದಲ್ಲಿ ಸ್ಪೆಷಲ್ ಸೆಲ್ಸ್ ಬರುತ್ತೆ, ಅದು ಡೋಪಮೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಡೋಪಮೀನ್ ತುಂಬಾ ಅವಶ್ಯಕತೆ ಇದೆ. ಬ್ಯಾಲೆನ್ಸ್ಡ್, ಸ್ಮೂತ್ ಮತ್ತೆ ಆಟೋಮ್ಯಾಟಿಕ್ ಆಗಿ ಇರಿಸುತ್ತೆ. ಫಾರ್ ಎಕ್ಸಾಂಪಲ್, ನಡ್ಕೊಂಡು ಹೋಗೋದು, ಕಣ್ಣು ಮಿಟುಕಿಸೋದು, ಕೈ ಅಲ್ಲಾಡ್ಸೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಪಾರ್ಕಿನ್ಸನ್ಸ್ ಇರೋರಲ್ಲಿ ಏನಾಗುತ್ತೆ ಅಂದ್ರೆ, ಈ ಡೋಪಮೀನ್ ಪ್ರೊಡ್ಯೂಸ್ ಮಾಡೋ ಸ್ಪೆಷಲ್ ಸೆಲ್ಸ್ ಸ್ಲೋ ಆಗಿ ಸಾಯ್ಕೊಂಡ್ಬರುತ್ತೆ. ಇದಕ್ಕೆ ಕಾರಣ ಸರಿಯಾಗಿ ಇನ್ನು ಯಾರಿಗೂ ಗೊತ್ತಿಲ್ಲ. ಬಟ್ ರಿಸರ್ಚ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ವಂಶದಿಂದ, ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಅಥವಾ ಕೆಲವೊಮ್ಮೆ ಎನ್ವೈರ್ಮೆಂಟಲ್ ಟಾಕ್ಸಿನ್ಸ್ ಇಂದ ಆಗಬಹುದು ಅಂತ ಹೇಳ್ತಿದ್ದಾರೆ. ಸಬ್ಸ್ಟಾನ್ಷಿಯಾ ನೈಗ್ರಾಲಿರೋ ಸ್ಪೆಷಲ್ ಸೆಲ್ಸ್ ಸಾಯ್ಕೊಂಡೋದ್ರೆ ಡೋಪಮೀನ್ ಪ್ರೊಡಕ್ಷನ್ ಸಹ ಕಮ್ಮಿ ಆಗುತ್ತೆ. ಅವಾಗ ಮೆದುಳಿಗೆ ಬಾಡಿಯಲ್ಲಿರೋ ಮಸಲ್ಸ್ ಮೇಲಿನ ಕಂಟ್ರೋಲ್ ತಪ್ಪುತ್ತೆ. ಅವಾಗ ನಮ್ಮ ಮೂವ್ಮೆಂಟ್ಸ್ ಸ್ಲೋ, ಜರ್ಕಿ ಅಥವಾ ರಿಜಿಡ್ ಆಗ್ಬಿಡುತ್ತೆ. ಪಾರ್ಕಿನ್ಸನ್ಸ್ ಇರೋರಿಗೆ ಕ್ಲಾಸಿಕ್ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ದಿನನಿತ್ಯ ಆಕ್ಟಿವಿಟೀಸ್ ಅಲ್ಲಿ ಸ್ಲೋ ಆಗ್ಬಿಡೋದು, ನಮ್ಮ ಮಸಲ್ಸ್ ಸ್ಟಿಫ್ ಆಗೋದು, ಪಾಸ್ಚರ್ ಸ್ಟೂಪ್ಡ್ ಆಗೋದು, ವಾಯ್ಸ್ ಲೋ ಆಗ್ಬಿಡೋದು, ಕೆಲವೊಬ್ಬರಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಸಹ ಕಮ್ಮಿ ಆಗ್ಬಿಡುತ್ತೆ. ಇದನ್ನ ನಾವು ಮಾಸ್ಕ್ ಫೇಸ್ ಅಂತೀವಿ. ಹೋಗ್ತಾ ಹೋಗ್ತಾ ಟ್ರೆಮರ್ಸ್ ಸಹ ಸ್ಟಾರ್ಟ್ ಆಗುತ್ತೆ. ಈ ಪಾರ್ಕಿನ್ಸನ್ಸ್ ನ ನ್ಯೂರೋಲಾಜಿಸ್ಟ್ ಅನ್ನೋರು ಡಯಾಗ್ನೋಸ್ ಮಾಡ್ತಾರೆ. ಯೂಶಲಿ ಈ ಸಿಂಪ್ಟಮ್ಸ್ ಗಳನ್ನ ನೋಡ್ಬಿಟ್ರೆ ಡಯಾಗ್ನೋಸ್ ಮಾಡಬಹುದು, ಆದ್ರೆ ನ್ಯೂರೋಲಾಜಿಸ್ಟ್ ಕೆಲವೊಮ್ಮೆ ಇಮೇಜಿಂಗ್ ಟೆಸ್ಟ್ ಸಹಾಯ ತಗೊಂಡು ಕನ್ಫರ್ಮ್ ಮಾಡ್ತಾರೆ. ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಬ್ಯಾಡ್ ನ್ಯೂಸ್ ಏನಂದ್ರೆ, ಪಾರ್ಕಿನ್ಸನ್ಸ್ ಅನ್ನೋದಕ್ಕೆ ಪರ್ಮನೆಂಟ್ ಕ್ಯೂರ್ ಅಂತೂ ಇನ್ನು ಯಾರು ಕಂಡಿಡ್ದಿಲ್ಲ. ಬಟ್ ದೇರ್ ಆರ್ ಮೆಡಿಸಿನ್ಸ್ ಲೈಕ್ ಲೆವೋಡೋಪಾ. ಇದು ಬಂದು ಡೋಪಮೀನ್ ನ ರಿಪ್ಲೇಸ್ ಮಾಡುತ್ತೆ ಅಂಡ್ ಸಿಂಪ್ಟಮ್ಸ್ ನ ಇಂಪ್ರೂವ್ ಮಾಡುತ್ತಷ್ಟೇ. ಡಾಕ್ಟರ್ಸ್ ಯೋಗ, ಎಕ್ಸರ್ಸೈಸ್, ಫಿಸಿಯೋಥೆರಪಿ ಮತ್ತೆ ಕೆಲವೊಮ್ಮೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನೋ ಟ್ರೀಟ್ಮೆಂಟ್ ಸಹ ಸಜೆಸ್ಟ್ ಮಾಡ್ತಾರೆ. ಇದು ಜಸ್ಟ್ ಕ್ವಾಲಿಟಿ ಆಫ್ ಲೈಫ್ ನ ಇಂಪ್ರೂವ್ ಮಾಡುತ್ತೆ, ಬಟ್ ಕ್ಯೂರ್ ಅಂತೂ ಮಾಡಲ್ಲ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಅವ್ರಿಗೂ ಸಹ ಪಾರ್ಕಿನ್ಸನ್ಸ್ ಅಂದ್ರೆ ಏನು ಅಂತ ತಿಳಿಸಿ. ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.